ಹೆಲೋ ಎವ್ರಿವನ್, ಎಲ್ಲರಿಗೂ ಹೊಸ ಒಂದು ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಕಂಪ್ಲೀಟ್ಲಿ ಡಿಸ್ಕಸ್ ಮಾಡೋದು, ನೀವು ಕಂಪನಿ ಸೆಕ್ರೆಟರಿ ಕೋರ್ಸ್ಗೆ ಜಾಯಿನ್ ಮಾಡಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ICSI ರಿಲೀಸ್ ಮಾಡಿದ ಕೋರ್ಸ್ ಫೀ ಸ್ಟ್ರಕ್ಚರ್ ಇದೆ. ನಾವು ತಮ್ಮನಲ್ಲಿ ಹೇಳಿದ ತರ ನಿಮ್ದು ಕೋರ್ಸ್ ಫೀ ಯಾವ ತರ ಬರುತ್ತೆ, 3 ಲೆವೆಲ್ಗೂ CSET ಯಾವ ತರ ಬರುತ್ತೆ, CS ಎಕ್ಸಿಕ್ಯೂಟಿವ್ ಯಾವ ತರ ಬರುತ್ತೆ, ಪ್ರೊಫೆಷನಲ್ಗೆ ಯಾವ ತರ ಬರುತ್ತೆ, ಇದಲ್ಲದೆ ಬೇರೆ ಏನೆಲ್ಲ ಫೀಸ್ ನಮಗೆ ಬರುತ್ತೆ. ಈ ಫೀಸ್ ಇದೆಯಲ್ಲ ಪ್ಯೂರ್ಲಿ ಸೆಂಟರ್ ಫೀಸ್. ಇಟ್ ಮೀನ್ಸ್ ಕೋಚಿಂಗ್ ಫೀಸ್ ಅಥವಾ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಚಾರ್ಜ್ ಮಾಡೋ ಫೀಸ್ ಅಲ್ಲ. ಇದು ಪ್ಯೂರ್ಲಿ ನೀವು CS ಇನ್ಸ್ಟಿಟ್ಯೂಟ್ಗೆ, ಇಟ್ ಮೀನ್ಸ್ ICSIಗೆ ಕೊಡುವ ಫೀಸ್. ಇದರ ಜೊತೆ ನಿಮ್ದು ಬುಕ್ ಇದ್ದು ಇದೆಲ್ಲ ಬರುತ್ತೆ. ಎಕ್ಸ್ಟ್ರಾ ಕೋಚಿಂಗ್, ಆನ್ಲೈನ್ ವಿಡಿಯೋಸ್ ಅದೆಲ್ಲ ಇಲ್ಲಿ ಬರಲ್ಲ. ಇಟ್ ಮೀನ್ಸ್ ಸಪರೇಟ್ ಕೋಚಿಂಗ್ ಎಲ್ಲ ಬರಲ್ಲ. ICSI ಇದು ನೀವು ಮೆಂಬರ್ ಆಗ್ಬೇಕಿದ್ರೆ ಅಲ್ಲಿ ತನಕ ಏನೆಲ್ಲ ಕೊಡಬೇಕು. ಫಸ್ಟ್ ಲೆವೆಲ್, ನಾವು ಆಲ್ರೆಡಿ ಈ CS ಲೆವೆಲ್ಸ್ ಎಲ್ಲ ನಾವು ವಿಡಿಯೋಸ್ ಮಾಡಿದ್ದೀವಿ. ಫಸ್ಟ್ ಲೆವೆಲ್ ನಮ್ಗೆ ಗೊತ್ತಿದೆ, CSET ಅಂತ ಲೆವೆಲ್ ಬರುತ್ತೆ. ಓಕೆ, ಈ CSET ಲೆವೆಲ್ ರಿಜಿಸ್ಟ್ರೇಷನ್ ಫೀಸ್ ಇದೆ. ಇದರಲ್ಲಿ 2000 rupees ನೀವು ಪೇಮೆಂಟ್ ಮಾಡಬೇಕು. 2000 rupees ಪರ್ ಸ್ಟೂಡೆಂಟ್ ಪರ್ ಅಪಿಯರೆನ್ಸ್. ಇಟ್ ಮೀನ್ಸ್ 4 ವರ್ಷದಲ್ಲಿ 4 ಬಾರಿ ನಿಮಗೆ ಅಟೆಂಡ್ ಮಾಡ್ಬೋದು. ಒಂದೊಂದು ಬಾರಿ ನೀವು 2000 rupees ಕೊಡಬೇಕು. ಅದು ಯಾಕೆ? ಅಷ್ಟೇ ಇರೋದು ಅದರ ಫೀಸ್. ನಿಮಗೆ ಬುಕ್ ಬರಲ್ಲ, ನಿಮಗೆ ಒಂದು ಗೈಡ್ ಬರುತ್ತೆ. ಗೈಡ್ ಬರುತ್ತೆ. ಓಕೆ, ಗೈಡ್ ಇಟ್ ಮೀನ್ಸ್ MCQ ಗೈಡ್ ಬರುತ್ತೆ ಅಷ್ಟೇ. ನೆಕ್ಸ್ಟ್, ಇದು ನಿಮಗೆ ಬೇಕಿದ್ರೆ ICSI ಇದು ಆನ್ಲೈನ್ ಒಂದು ಫೀಸ್ ಕ್ಲಾಸ್ ಬರುತ್ತೆ. ಅದು ಇಂಗ್ಲಿಷ್ ಎಲ್ಲ ಬರುತ್ತೆ. ನೀವು 1000 rupees ಕೊಟ್ಟರೆ ನಿಮಗೆ ಬೇಗ ತೆಗಬಹುದು, ಇಲ್ಲಾಂದ್ರೆ 2000 rupees ಮಾತ್ರ ಬರುತ್ತೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಕನ್ಸೆಷನ್ ಇನ್ CSET ಯಾವ ತರ ಬರುತ್ತೆ, ಕನ್ಸೆಷನ್ ನಿಮ್ದು ಕ್ಯಾಟಗರಿ ಯಾವ ತರ ಇದೆ ಆ ತರ ಬರುತ್ತೆ. SC STಗೆ 50% ರಿಡಕ್ಷನ್, 2000 ರಿಡಕ್ಷನ್ಸ್ ಇದೆ. ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್ 15% ಇದೆ. ICSI ಸ್ಟಾಫ್ಸ್ ಅಥವಾ ICSI ಸ್ಟಾಫ್ ಇದು ಸ್ಪೌಸ್ಗೆ 75% ತನಕ ಬರುತ್ತೆ. ನೆಕ್ಸ್ಟ್, ಇಂಡಿಯನ್ ಕಂಪನಿ ಲಾ ಸರ್ವಿಸ್ ಆಫೀಸರ್ಸ್ ಇದ್ದಾರೆ, 100% ಬರುತ್ತೆ. ನಾರ್ತ್ ಈಸ್ಟರ್ನ್ ಸ್ಟೇಟ್ ಲೈಕ್ ಅಂಡಮಾನ್ ನಿಕೋಬಾರ್ ಅಂಡ್ ಲಕ್ಷದ್ವೀಪ್ ಎಲ್ಲ 50% ಬರುತ್ತೆ. ಜಮ್ಮು ಕಾಶ್ಮೀರ ಲಡಾಖಿಗೆ 100% ಫೀಸ್ ಏನು ಕೊಡ್ಬೇಕಂತ ನಿಮಗೆ CSET ಫ್ರೀ ಆಗಿ ಬರೀಬಹುದು. ಓಕೆ, ಕ್ಲಿಯರಾ? ನೀವು ಅಲ್ಲಿ ಎಲ್ಲ ಬರಲ್ಲ. ನಿಮಗೆ SC ST ಕ್ಯಾಟಗರಿ ಇದೆಲ್ಲ ನಿಮಗೆ ನೋಡಿ, ನಿಮ್ದು ಯಾವ ಕ್ಯಾಟಗರಿ ಬರುತ್ತೆ ಅಂತ ನೋಡಿ ನೀವು ಅಪ್ಲಿಕೇಬಲ್ ಆಗಿ. ಎಕ್ಸಿಕ್ಯೂಟಿವ್ ಯಾವ ತರ ಬರುತ್ತೆ, ಇದು ಈಗ ಇಲ್ಲ. CS ಫೌಂಡೇಶನ್ ಪ್ರೋಗ್ರಾಮ್, CS ಎಕ್ಸಿಕ್ಯೂಟಿವ್ ಎಂಟ್ರೆನ್ಸ್ ಟೆಸ್ಟ್. ಇಟ್ ಮೀನ್ಸ್ 2 ಟೈಪ್ ಅಡ್ಮಿಷನ್ಸ್ ಇದೆ. ಇದು ಈಗ ಇಲ್ಲ, ಜಸ್ಟ್ ಇಲ್ಲೇ ನೋಡಿ. ಈಗ ನೀವು CSET ಆದ್ಮೇಲೆ ಇದರದ್ದು ಸೆಕೆಂಡ್ ಲೆವೆಲ್ ಆದ ಎಕ್ಸಿಕ್ಯೂಟಿವ್ಗೆ ಬರುವುದಾದ್ರೆ ಯಾವ ತರ ಫೀ ಪೇಮೆಂಟ್ ಬರುತ್ತೆ? ಡೈರೆಕ್ಟ್ ಆಗಿ ಅಂತ ಹೇಳಿದ್ರೆ ಡಿಗ್ರಿ ಎಲ್ಲ ಆದ್ಮೇಲೆ, PG ಎಲ್ಲ ಆದ್ಮೇಲೆ, ಅಥವಾ CAದು ಫೈನಲ್ ಆದ್ಮೇಲೆ, CMAದು ಫೈನಲ್ ಆದ್ಮೇಲೆ ಡೈರೆಕ್ಟ್ ಬರ್ತಾರಲ್ಲ, ಅವರಿಗೆ ಯಾವ ತರ ಫೀಸ್ ಬರುತ್ತೆ? ಫಸ್ಟ್ ಕಾಲಮ್ ನಾವು CSET ಇದು, ಥರ್ಡ್ ಕಾಲಮ್ ನಮ್ದು ಡೈರೆಕ್ಟ್ ಎಂಟ್ರಿ. ಓಕೆ, ರಿಜಿಸ್ಟ್ರೇಷನ್ ಫೀ 2000, ಇಲ್ಲಿಯೂ 2000 rupees, 12,900 ರಿಜಿಸ್ಟ್ರೇಷನ್ ಫೀಸ್. ಎಕ್ಸಂಪ್ಷನ್ ಫೀಸ್ ಇಲ್ಲಿ ಬರುತ್ತೆ. ಡೈರೆಕ್ಟ್ ಎಂಟ್ರಿ ಮಾಡೋರು 5000 rupees ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕು. CSET ಆಲ್ರೆಡಿ 2000 ಕೊಟ್ಟು ನೀವು ಎಕ್ಸಾಮ್ ಬರ್ದಿರ್ತೀರಾ, ಸೊ 5000 ಕೊಡ್ಬೇಕಂತ ಇಲ್ಲ. ನೆಕ್ಸ್ಟ್, ಇನ್ನೊಂದು ಪ್ರೀ ಎಕ್ಸಾಮಿನೇಷನ್ ಅಂತ ಬರುತ್ತೆ. ಇದರ ಬಗ್ಗೆ ನಾನು ಹೇಳ್ತಾ ಇಲ್ಲ, ಏನು ಇದು ಅಂತಲ್ಲ, ಜಸ್ಟ್ ನಾನು ಫೀ ಮಾತ್ರ ಹೇಳ್ತಾ ಇದ್ದೇನೆ. 1000 rupees ಬರುತ್ತೆ. ಪ್ಲಸ್ 3 days ಇದು ಓರಿಯಂಟೇಷನ್. ಮೊದಲು ಇದು 1 day ಇತ್ತು, ಈಗ ಅದು 3 days ಬರುತ್ತೆ. 2500. ಇದು ಆಪ್ಷನಲ್, ನಿಮ್ಗೆ ಆ ತರ ಬರಲ್ಲ, ಆಪ್ಷನ್ ಬರುತ್ತೆ. ಸೊ ಟೋಟಲ್ 23,900 rupees ಬರುತ್ತೆ. CSET ಎಂಟ್ರೆನ್ಸ್ಗೆ 18,500 ಇದೆಲ್ಲ ಬರುತ್ತೆ. ಕರೆಕ್ಟ್? ಓಕೆ, ಇದು ಎಕ್ಸಿಕ್ಯೂಟಿವ್ದು. ಇನ್ನು ಪ್ರೊಫೆಷನಲ್ ಆದ್ರೆ ನಿಮಗೆ ಎಜುಕೇಶನ್ ಫೀ 19,000 ಪ್ರೀ ಎಕ್ಸಾಮಿನೇಷನ್. ಇದು ಡೈರೆಕ್ಟ್ ಎಂಟ್ರಿ ಆ ತರ ಏನೂ ಇಲ್ಲ. CS ಎಕ್ಸಿಕ್ಯೂಟಿವ್ ಆದ್ಮೇಲೆ ಮಾತ್ರ ನಿಮಗೆ ಏನ್ ಮಾಡ್ಬೋದು, ಈ CS ಪ್ರೊಫೆಷನಲ್ಗೆ ಎಂಟರ್ ಮಾಡ್ಬೋದು, ಅಲ್ಲದೆ ಡೈರೆಕ್ಟ್ ಎಂಟ್ರಿ ಯಾವ ತರ ಇಲ್ಲ. ಒಂದೇ ಫೀಸ್ 20,000 rupees. ಓಕೆ, ವ್ಯಾಲಿಡಿಟಿ 5 years ತನಕ ಬರುತ್ತೆ. ಮತ್ತೆ ನಿಮಗೆ ಎಕ್ಸ್ಟೆನ್ಷನ್ ಮಾಡ್ಬೋದು. ಡಿನೋವೋ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ನೆಕ್ಸ್ಟ್, ಡಿನೋವೋ ರಿಜಿಸ್ಟ್ರೇಷನ್ ಅಂತ ಹೇಳಿದ್ರೆ ನಿಮ್ದು ಈಗ ನೀವು ರಿಜಿಸ್ಟ್ರೇಷನ್ ಮಾಡ್ತೀರಲ್ಲ, ರಿಜಿಸ್ಟ್ರೇಷನ್ ಮಾಡಿ ನಿಮಗೆ ಎಕ್ಸ್ಪೈರಿ ಆಗುತ್ತೆ 5 years ಆದ್ಮೇಲೆ. ನಿಮಗೆ ಮತ್ತೆ ಇದೇ ಅಮೌಂಟ್ ಕೊಡ್ಬೇಕಂತ ಇಲ್ಲ. ನೀವು ಈಗ ಫಾರ್ ಎಕ್ಸಾಂಪಲ್ 2025 ನಂದು ಎಕ್ಸ್ಪೈರ್ ಆಯ್ತು ಅಂತ ಅಂದ್ಕೊಳ್ಳಿ, 2027 ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ 2000 rupees ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಸಾಕು, ಬೇರೆ ಏನು ಕೊಡ್ಬೇಕಂತಿಲ್ಲ. ಈ ಪ್ರೀ ಎಕ್ಸಾಮಿನೇಷನ್ ಎಲ್ಲ 1 time ಬರ್ತಾರೆ, ಮತ್ತೆ ಬರಿಬೇಕಂತಿಲ್ಲ. ನೆಕ್ಸ್ಟ್, ಈಗ ನೀವು ಆಫ್ಟರ್ 2 years ಮಾಡಿದ್ರೆ ಇಟ್ ಮೀನ್ಸ್ ನೋಡಿ, ಇಫ್ ಎ ಸ್ಟೂಡೆಂಟ್ಸ್ ಫೇಲ್ಸ್ ಟು ಅಪ್ಲೈ ಫಾರ್ ರಿಜಿಸ್ಟ್ರೇಷನ್ ಆಫ್ ಡಿನೋವೋ within 2 years of expiry of registration, they may still seek registration within a maximum period of 5 years from the expiry of former registration. ಸೊ ಇಲ್ಲಿಂದ 2025 ಇಂದ 2030 ತನಕ ಹೋಗ್ಬೋದು. ಅದಕ್ಕಿಂತ ನಂತರ ನೀವು ಮಾಡಿದ್ರೆ ರಿಜಿಸ್ಟ್ರೇಷನ್ ಮಾಡಬೇಕು. ಓಕೆ, ಸೊ ವಿತ್ ಇನ್ 2 years ನಿಮ್ದು ಎಕ್ಸ್ಪೈರಿ ಆದ ಅಲ್ಲಿಂದ
ನಿಮಗೆ 2 years ಬರುತ್ತೆ. ಅದಕ್ಕೆ ನಂತರ ನೀವು ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 3000 ಉಳ್ಬೇಕಾಗುತ್ತೆ. ಇಲ್ಲಾಂದ್ರೆ ನೀವು ಮಾಡ್ಬೋದು, ಅಮೌಂಟ್ ಇದ್ರೆ ಮಾಡ್ಬೋದು, ಇಲ್ಲ ಅಂತೂ ಏನೂ ಅಲ್ಲ. ಮತ್ತೆ ಈ ಎಕ್ಸಾಮಿಷನ್ಸ್ ಎಲ್ಲ ಸೇಮ್ ಆಗಿ ಅಪ್ಲಿಕೇಬಲ್ ಆಗುತ್ತೆ. ಇನ್ನು ರಿಜಿಸ್ಟ್ರೇಷನ್ ಇದು ಎಕ್ಸಿಕ್ಯೂಟಿವ್ಗೆ ಇನ್ನು ಎಕ್ಸಿಕ್ಯೂಟಿವ್ ಅಂಡ್ ಪ್ರೊಫೆಷನಲ್ ಅಂತ ಹೇಳ್ತಾರೆ. ಆದ್ರೆ ಫಾರ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಪಾಸ್ ಇಂಟರ್ಮೀಡಿಯೇಟ್ ಕೋರ್ಸ್ ಅಂಡ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ ಆಫ್ CS ಅಂಡರ್ ದ ನ್ಯೂ ಸಿಲೆಬಸ್ ಹ್ಯಾವ್ ಎಕ್ಸ್ಪೈರ್ಡ್ ಬಟ್ ಆರ್ ನಾಟ್ ಎಲಿಜಿಬಲ್ ಫಾರ್ ರಿಜಿಸ್ಟ್ರೇಷನ್. ಡಿನೋವಾ ಬಂದಿಲ್ಲ ಅಂತ ಹೇಳಿದ್ರೆ ಸೇಮ್ ಅಗೇನ್ ನೀವೇನ್ ಮಾಡಬೇಕು, ರಿಜಿಸ್ಟ್ರೇಷನ್ ಮಾಡಬೇಕು. ಇಲ್ಲಿ ಮಾಡಿದಿರಲ್ಲ ಅದೇ ತರ ನೀವು ರಿಜಿಸ್ಟ್ರೇಷನ್ ಮಾಡಬೇಕು. ಕ್ಲಿಯರ್? ಎಸ್, ಡನ್. ನೆಕ್ಸ್ಟ್ ಇದಲ್ಲದೆ ನಿಮಗೆ ಎಕ್ಸಾಮಿನೇಷನ್ ಫೀ ಬರುತ್ತೆ. ಎಕ್ಸಿಕ್ಯೂಟಿವ್ ಎಕ್ಸಾಮಿನೇಷನ್ಗೆ ನಿಮಗೆ ಗೊತ್ತಿದೆ ಎರಡು ಗ್ರೂಪ್ ಇದೆ. ಅದರಲ್ಲಿ ಒಂದು ಗ್ರೂಪ್ ಅಲ್ಲಿ 4 ಪೇಪರ್ ಬರುತ್ತೆ, ಇನ್ನೊಂದು ಗ್ರೂಪ್ ಅಲ್ಲಿ 3 ಪೇಪರ್ಸ್ ಬರುತ್ತೆ. ಪರ್ ಗ್ರೂಪ್ಗೆ ನೀವು 1500 ಎಕ್ಸಾಮಿನೇಷನ್ ಫೀ ಕೊಡಬೇಕು. ಇಟ್ ಮೀನ್ಸ್ ಇದರಲ್ಲಿ ನಿಮ್ಗೆ ಒಂದು ಪೇಪರ್ಗೆ ಆ ತರ ಏನೂ ಇಲ್ಲ. ನೀವು ಒಂದು ಪೇಪರ್ ಬರೆದ್ರು, ನೀವು ಒಂದು ಗ್ರೂಪ್ ಫುಲ್ ಬರೆದ್ರು, ಯು ಹ್ಯಾವ್ ಟು ಗಿವ್ ದಿಸ್ 1500. ಅದು ಪ್ರೊಫೆಷನಲ್ ಎಕ್ಸಾಮಿನೇಷನ್ಗೆ ಆದ್ರೆ ನೀವು 1800 ಪರ್ ಗ್ರೂಪ್ ಕೊಡಬೇಕು. ಇದೀಗ ನ್ಯೂ ಸಿಲೆಬಸ್ ಪ್ರಕಾರ ಎರಡು ಗ್ರೂಪ್ ಮಾತ್ರ ಇದೆ. CSETಗೆ ಸಪರೇಟ್ ಎಕ್ಸಾಮಿನೇಷನ್ ಫೀ ಏನು ಬರಲ್ಲ. ಓಕೆ, CSETಗೆ ಸಪರೇಟ್ ಎಕ್ಸಾಮಿನೇಷನ್ ಫೀ ಇಲ್ಲ. ಪ್ಲಸ್ ಇದು ಲೇಟ್ ಸಬ್ಮಿಷನ್ ಅಂತ ಬರುತ್ತೆ. ಇಟ್ ಮೀನ್ಸ್ ಇದೆರಡು ರಿಜಿಸ್ಟ್ರೇಷನ್ ಮಾಡೋಕ್ಕೂ ನಮಗೆ ಒಂದು ಟೈಮ್ ಪೀರಿಯಡ್ ಇದೆ. ನೀವು ಆ ಟೈಮ್ ಪೀರಿಯಡ್ ನಂತರ, ಇಟ್ ಮೀನ್ಸ್ ಜೂನ್ ಎಕ್ಸಾಮಿನೇಷನ್ಗೂ ಬರುತ್ತೆ. CSET ಏನೂ ಇಲ್ಲ, ಥಿಂಕ್ ಮಾಡಬೇಡಿ. CS ಎಕ್ಸಿಕ್ಯೂಟಿವ್ ಪ್ರೊಫೆಷನಲ್ಗೂ ರಿಜಿಸ್ಟ್ರೇಷನ್ ಮಾಡಬೇಕಾದ ಡೇಟ್ಗಿಂತ ಇನ್ನೊಂದು ಲೇಟ್ ಫೀ ಅಂತ ಹೇಳ್ತೀವಿ. ಒಂದೊಂದು ಲೇಟ್ ಫೀಗೂ 250 rupees ಬರುತ್ತೆ. ಇಟ್ ಮೀನ್ಸ್ ಈಗ ಫಾರ್ ಎಕ್ಸಾಂಪಲ್ ಈಗ ಸೆಪ್ಟೆಂಬರ್ 25 ಒಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಬೇಕು ಅಂತ ಇದ್ರೆ ಅಕ್ಟೋಬರ್ 10 ತನಕ ಎಲ್ಲ ಕೆಲವೊಮ್ಮೆ ಅವರು ಅಕ್ಟೋಬರ್ ತನಕ ಮತ್ತೆ ಸ್ವಲ್ಪ ಏನು ಎಕ್ಸ್ಟೆಂಡ್ ಮಾಡ್ತಾರೆ ಟೈಮ್ ರಿಜಿಸ್ಟ್ರೇಷನ್ ಮಾಡೋಕೆ. ಎಕ್ಸಾಮಿನೇಷನ್ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ಸೊ ಆಗ ನೀವು 1500 ಪ್ಲಸ್ 250 ಕೊಡಬೇಕು. ಇನ್ನು ಪ್ರೊಫೆಷನಲ್ ಆದ್ರೆ ನೀವು 2500 ಅಲ್ಲ 250 ಕೊಡಬೇಕು. ಇನ್ನದು ಪ್ರೊಫೆಷನಲ್ ಆದ್ರೆ ನೀವು 1800 ಪ್ಲಸ್ 250 ನೀವು ಕೊಡಬೇಕು. ಓಕೆ, ಇನ್ನು ನೀವು ಈಗ ಇಂಗ್ಲಿಷ್ ಮೀಡಿಯಂ, ಹಿಂದಿ ಮೀಡಿಯಂ ಇದೆ, ಮಾಡ್ಯೂಲ್ ಇದೆ. ಫಾರ್ ಎಕ್ಸಾಂಪಲ್ ಮಾಡ್ಯೂಲ್ ಅಂದ್ರೆ ಗ್ರೂಪ್ ನಂಬರ್ 1, ಗ್ರೂಪ್ ನಂಬರ್ 2. ಈಗ ಗ್ರೂಪ್ ನಂಬರ್ 1 ನೀವು ರಿಜಿಸ್ಟ್ರೇಷನ್ ಮಾಡಿ ಮತ್ತೆ ನೀವು ಪ್ಲಾನ್ ಮಾಡೋದು ಇಲ್ಲ ನಾನು ಗ್ರೂಪ್ ನಂಬರ್ 2 ಬರೀತೀನಿ ಅಂತ ಹೇಳಿದ್ರೆ ಶಿಫ್ಟ್ ಮಾಡಬಹುದು. ಅದಕ್ಕೊಂದು ಡೇಟ್ ಬಾರ್ ಎಲ್ಲ ಬರುತ್ತೆ. 250 rupees ನೀವು ಕೊಡಬೇಕು ಶಿಫ್ಟ್ ಮಾಡ್ಲಿಕ್ಕೆ. ಇನ್ನು ಎಕ್ಸಾಮಿನೇಷನ್ ಸೆಂಟರ್ ಬರುತ್ತೆ. ನೀವು ಈಗ ಒಂದು ಎಕ್ಸಾಮಿನೇಷನ್ ಬೆಂಗಳೂರಿಂದ ನೀವು ಅದು ತುಮಕೂರಿಗೆ ಚೇಂಜ್ ಮಾಡ್ಬೇಕು ಅಂತ ಇದ್ರೆ ಬೆಂಗಳೂರಲ್ಲೇ ಬರುತ್ತೆ. ಬೆಂಗಳೂರಿಂದ ಮೈಸೂರು ಚೇಂಜ್ ಮಾಡ್ಬೇಕಂತ ಇದ್ರೆ ನಿಮಗೆ ಎಕ್ಸ್ಟ್ರಾ ಫೀ ಮಾಡಬೇಕು. ನೆಕ್ಸ್ಟ್ ಓವರ್ಸೀಸ್ ಸೆಂಟರಿಗೆ ಆದ್ರೆ ಇಟ್ ಮೀನ್ಸ್ ದುಬೈ ಆ ಥರ ಎಲ್ಲ ಆದ್ರೆ $100 ನಿಮಗೆ ಪೇಮೆಂಟ್ ಕೊಡಬೇಕು ನೀವು. ನೆಕ್ಸ್ಟ್ ಅಂತ ಹೇಳಿದ್ರೆ ಇದು ಅದರ್ ಫೀಸ್. ಓಕೆ, ಅದರ್ ಫೀಸ್ ಬರುವುದಂತ ಹೇಳಿದ್ರೆ ಸಿಂಪಲ್ ಕಾನ್ಸೆಪ್ಟ್ ಅಷ್ಟೇ. ಅದರ್ ಫೀಸ್ ಅಲ್ಲಿ ನಿಮಗೆ ನಿಮ್ಮ ನೇಮ್ ಚೇಂಜ್ ಮಾಡ್ಬೇಕಾದ್ರೆ 200 rupees ಕೊಡಬೇಕು. ಫೋಟೋ ಚೇಂಜ್ ಮಾಡ್ಬೇಕಾದ್ರೆ 100 rupees. ಸಿಗ್ನೇಚರ್ ಚೇಂಜ್ ಮಾಡ್ಬೇಕಾದ್ರೆ 100 rupees ಕೊಡಬೇಕು. ಪೇಪರ್ ವೈಸ್ ಎಕ್ಸಾಮ್ಷನ್ ನಿಮಗೀಗ CA ಮತ್ತೆ CM ಎಲ್ಲ ಇದು ಎಕ್ಸಾಮ್ಷನ್ ಇರೋದು ಎರಡು ಮಾತ್ರ. LLB ಪ್ಲಸ್ CA ಪ್ಲಸ್ ಕಾಸ್ಟ್ ಅಕೌಂಟೆಂಟ್ಸ್ ಆಫ್ ಇಂಡಿಯಾ. ಎಕ್ಸಾಮ್ಷನ್ಸ್ ಫೀ ಇರೋದು CA ಪೋಸ್ಟ್ ಎಕ್ಸಾಮ್ಷನ್ ಕ್ವಾಲಿಫಿಕೇಶನ್ಸ್ ಇಲ್ಲ. ಡೈರೆಕ್ಟ್ ಎಂಟ್ರಿ ಇದೆ, ಆದ್ರೆ CMA ಇದು ಫೈನಲ್ ಕ್ವಾಲಿಫಿಕೇಶನ್ ಮಾಡಿದ್ರೆ ಕೆಲವೊಂದು ಸಬ್ಜೆಕ್ಟ್ ಎಕ್ಸಾಮ್ಷನ್ ಇದೆ, ಬರಿಬೇಕಂತಿಲ್ಲ. ಪರ್ ಪೇಪರ್ ನೀವೇ ಕೊಡಬೇಕು. 1000 rupees ಕೊಟ್ರೆ ಆ ಪೇಪರ್ ಬರಿಬೇಕಂತ ಇಲ್ಲ. ಓಕೆ, ಇನ್ನು ಬಾಕಿ ಸ್ವಲ್ಪ ಪಾಸ್ ಸರ್ಟಿಫಿಕೇಟ್ ಆ ಥರ ಎಲ್ಲ ಬರುತ್ತೆ. ಇದಲ್ಲದೆ ಸ್ವಲ್ಪ ಕನ್ಸೆಷನ್ ಬರುತ್ತೆ. ರಿಜಿಸ್ಟ್ರೇಷನ್ ಎಕ್ಸಿಕ್ಯೂಟಿವ್ ಪ್ರೋಗ್ರಾಮ್ಗೆ ಎಷ್ಟು ಬರುತ್ತೆ ಅಂತ ಹೇಳಿ ಸ್ವಲ್ಪ ಡೀಟೇಲ್ ಆಗಿ ಕೊಟ್ಟಿದ್ದಾರೆ ಎಷ್ಟು ಕೊಡಬೇಕು ಅಂತ. ಅದು ನಾನು ಈಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಟ್ಯಾಚ್ ಮಾಡಿರ್ತೀನಿ. ಸೊ ನಿಮಗೆ ಡೀಟೇಲ್ ಆಗಿ ನೋಡ್ಬೋದು. ಸೊ ನಿಮಗೆ ಕಂಪನಿ ಸೆಕ್ರೆಟರಿ ಎಕ್ಸಾಮಿನೇಷನ್ ನೆಕ್ಸ್ಟ್ ನೀವು ಬರೆಯೋ ಎಕ್ಸಾಮಿನೇಷನ್ ಬರುತ್ತೆ. ಹೇಗೂ ನಿಮಗೆ ಡಿಸೆಂಬರ್ ಅಲ್ಲಿ ಬರೆಯಕ್ಕೆ ಆಗಲ್ಲ. ನೆಕ್ಸ್ಟ್ ನಿಮಗೆ ಜೂನ್ ಅಲ್ಲಿ ಬರುತ್ತೆ. ಅದು ಜನವರಿ 31st ಒಳಗಡೆ ನೀವು ಎಕ್ಸಿಕ್ಯೂಟಿವ್ ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಜೂನ್ ಅಲ್ಲಿ ಎಕ್ಸಾಮಿನೇಷನ್ ಬರೀಬಹುದು. ಇನ್ನು ನೀವು ಜನವರಿಯಲ್ಲಿ CSET ಎಕ್ಸಾಮಿನೇಷನ್ ಬರೀಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದು ಡಿಸೆಂಬರ್ 15th ನಾಳೆ ಕೂಡ ನಿಮಗೆ ಡೇಟ್ ಬರುತ್ತೆ. ಅದರೊಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಜನವರಿಯಲ್ಲಿ ಎಕ್ಸಾಮಿನೇಷನ್ ಬರೀಬಹುದು. ಇಲ್ಲ ಅಂದ್ರೆ ನೀವು ಮೇಯಲ್ಲೇ ಎಕ್ಸಾಮಿನೇಷನ್ ಬರೀಬೇಕು. ಸೊ ನಾನು ಸ್ವಲ್ಪ ಡೀಟೇಲ್ಸ್ ನಿಮಗೆ ಹೇಳಿದ್ದೀನಿ. ಇನ್ನು ನಿಮಗೆ ಡೌಟ್ ಏನಾದ್ರೆ ದೀಕ್ಷಣ ಚಾನಲ್ ನ ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸ್ ನೀವು ಕಮೆಂಟ್ ಮಾಡಿ ಅಥವಾ ನೀವು ಡೌಟ್ ಕೇಳ್ಬೋದು. ಇದು ನಿಮ್ಮ ಚಾನಲ್ CA CMS CS ಕರ್ನಾಟಕದಲ್ಲಿ ಕಲಿಯುವ ಕನ್ನಡ ಸ್ಟೂಡೆಂಟ್ಸ್ಗೋಸ್ಕರ ಇರುವ ಚಾನಲ್ ಈ ದೀಕ್ಷಣ ಅಂತ ಹೇಳೋದು. ಸೊ ನಿಮಗೆ ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಈ ತರ ಕಂಪನಿ ಸೆಕ್ರೆಟರಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ, ಫೈನಾನ್ಸ್ ಬಗ್ಗೆ ಥಿಂಕ್ ಮಾಡ್ತಾ ಇದ್ರೆ ಅವರಿಗೂ ನೀವು ವಿಡಿಯೋ ಒಂದು ಶೇರ್ ಮಾಡಿ. ನಮಗೆ ಮುಂದಿನ ವಿಡಿಯೋ ನೋಡುವ ಅಲ್ಲಿವರೆಗೂ ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗಿ ಕಲಿಯಿರಿ. ನಿಮ್ಮ ಎಜುಕೇಶನ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗ್ಲಿ.